ಹೊಸದಿಗಂತ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಹಾಗೂ ಈ 2025 ಯಾವ ರೀತಿಯ ಸುಖ ದುಃಖಗಳ ಗೊಂಚಲಾಗಿ ದ್ವಾದಶ ರಾಶಿಯವರಿಗೆ ನಿಂತ್ಕೊಳ್ತಾ ಇದೆ ಅನ್ನುವಂಥದ್ದನ್ನು ಚರ್ಚೆ ಮಾಡ್ತಿದ್ದೇವೆ. ಸಿಂಹರಾಶಿಯ ಬಗೆಗೆ ಇದು ತನ್ನ ಆಂತರ್ಯದಲ್ಲಿ ಏನನ್ನು ಬಚ್ಚಿಟ್ಟುಕೊಂಡಿದೆ ಅನ್ನೋದರ ಬಗ್ಗೆ ಸ್ವಲ್ಪ ನಾವು ಚರ್ಚೆ ಮಾಡೋಣ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಸಿಂಹರಾಶಿ, ಇದರ ಯಜಮಾನ ಸೂರ್ಯ. ಈ ಸಿಂಹರಾಶಿಯವರಿಗೆ ಮುಖ್ಯವಾಗಿ ತೊಂದರೆ ಆಗುವಂತಹ ನಿಟ್ಟಿನಲ್ಲಿ ಈ ವರ್ಷ ಏನಾಗ್ತಾ ಇದ್ದಾನೆ, ಶನೈಶ್ಚರ ಕುಂಭರಾಶಿಯಿಂದ ಮೀನರಾಶಿಯನ್ನು ಏಪ್ರಿಲ್ನಿಂದ ಪ್ರವೇಶಿಸೋದರಿಂದ ಅಷ್ಟಮ ಶನಿ ಕಾಟವನ್ನು ಈ ರಾಶಿಯವರಿಗೆ ತಂದಿಡ್ತಾ ಇದ್ದಾನೆ. 2025 ಶನೈಶ್ಚರನ ಬಟ್ಟಲಲ್ಲಿ ಶನಿಕಾಟದ ಅಷ್ಟಮ ಶನಿಕಾಟದ ವಿಚಾರಗಳು ಇಲ್ಲಿ ಏನಾಗಿರ್ತದೆ, ನೇರವಾಗಿ ತನ್ನದೇ ಆದಂತಹ ದುಷ್ಟ ಹೆಡೆಯನ್ನು ಎತ್ತಿ ನಿಲ್ಲಿಸೋದಕ್ಕೆ ಕಾರಣವಾಗುತ್ತೆ. ಆದರೆ ಒಂದು ಹರ್ಷಮಯವಾದಂಥ ವಿಚಾರ ಏನು ಅಂತಂದರೆ, ಗುರು ಮೇ ತಿಂಗಳ ಮಧ್ಯಭಾಗದಲ್ಲಿ ಮಿಥುನ ರಾಶಿಯನ್ನು ಪ್ರವೇಶಿಸ್ತಾ ಇರೋದರಿಂದ ಈ ರಾಶಿಯವರಿಗೆ, ಸಿಂಹರಾಶಿಯವರಿಗೆ ಗುರು ಬಲ ಬರುವಂತಹ ಒಂದು ಅಭೂತಪೂರ್ವವಾದಂತಹ ಬೆಳವಣಿಗೆ ಕೂಡ ಇದನ್ನು ಹಾರ್ದಿಕವಾದ ಸ್ವರೂಪದಲ್ಲಿ ಈ ರಾಶಿಯವರು ಸ್ವೀಕರಿಸಬಹುದಾದಂತಹ ಸಂತೋಷವನ್ನು ಅನುಭವಿಸಬಹುದು. ಒಂದು ಗುರು ಬಲ ಬಂತು ಅಂತಾದರೆ ಅನೇಕ ರೀತಿಯ ನಮ್ಮ ನಿಂತು ಹೋದ ಕೆಲಸಗಳಿಗೆ ಮತ್ತೆ ಚಾಲನೆ ಬರಬಹುದಾದಂತಹ ವಿಚಾರ ಸಾಧ್ಯವಾಗುತ್ತೆ. ಹಾಗೆಯೇ ಶನೈಶ್ಚರ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ತನ್ನ ಸಾಧ್ಯತೆಯನ್ನು ಪಡೆದು ಯಶಸ್ಸಿನತ್ತ ಮುನ್ನುಗ್ಗುತ್ತಿರುವಂತಹ ದಿನಗಳನ್ನು ಥಟ್ಟನೆ ತನ್ನದೇ ಆದಂತಹ ಒಂದು ನೆಗೆಟಿವ್ ಎನರ್ಜಿಯಿಂದ ಹಾಲ್ಟ್ ಮಾಡಿಸುವಂಥ ಅಥವಾ ತಡೆಯನ್ನು ತರಬಹುದಾದಂಥ ದುಷ್ಟ ಕೆಲಸಗಳಿಗೂ ಕೂಡ ಆತ ಕೈ ಹಾಕ್ತಾನೆ. ಹಾಗಾಗಿ ಈ ಎರಡು ವಿಚಾರಗಳನ್ನು ಸಹಕರಿಸುವ ಹಸ್ತವನ್ನು ಚಾಚುವಂತಹ ಗುರು, ದುಷ್ಟತನವನ್ನೇ ಮಾಡಬೇಕು ಎನ್ನುವುದರ ಬಗ್ಗೆ ಸಂಕಲ್ಪ ತೊಟ್ಟಂತಹ ಶನೈಶ್ಚರ, ಇವರಿಬ್ಬರ ಒಂದು ಶಕ್ತಿ ಅಥವಾ ದೌರ್ಬಲ್ಯ ಯಾವ ರೀತಿಯಲ್ಲಿ ಜಾತಕದಲ್ಲಿ ಇದೆ ಅನ್ನುವಂಥದ್ದನ್ನು ವಿಶೇಷವಾಗಿ ನಿಷ್ಕರ್ಷ ಮಾಡಿಕೊಂಡೇ ಎಲ್ಲ ಒಳಿತಿನ ಕೆಲಸಗಳಿಗಾಗಿ ಮುಂದಾಗಬೇಕು. ಅಥವಾ ಒಳಿತಿನ ಕೆಲಸಕ್ಕೆ ಮುಂದಾದಾಗ ಯಾವೆಲ್ಲ ರೀತಿಯ ಅಡೆತಡೆಗಳು ಬರಬಹುದು ಅನ್ನುವಂಥದ್ದಕ್ಕೆ ಮೊದಲೇ ಆ ಒಂದು ದೂರದರ್ಶಿತ್ವವನ್ನು ಪಡೆಯುವಂತಹ ವಿಚಾರಕ್ಕೂ ಮುನ್ನುಗ್ಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗೆಯೇ ರಾಹು ಮತ್ತು ಕೇತು, ಈ ಎರಡೂ ಗ್ರಹಗಳು ಕೂಡ ಇವು ನಮ್ಮ ಸ್ಪರ್ಶಕ್ಕೆ ಸಿಗುವಂತಹ ಇವು ಭೌತಿಕ ಗ್ರಹಗಳಲ್ಲ. ಇವರ ಅಸ್ತಿತ್ವ ಉಂಟು, ಶ್ಯಾಡೋ, ಈ ಒಂದು ಛಾಯಾಗ್ರಹಗಳು. ಈ ಛಾಯಾಗ್ರಹಗಳು ಕೂಡ ತಮ್ಮ ಮನೆಯನ್ನು ಈಗ ಏನು ಮಾಡ್ತವೆ, ಮೇ ಮಧ್ಯಭಾಗದಿಂದ ತಾವು ಎಲ್ಲಿದ್ದೆವೋ, ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಬರ್ತಾ ಇದ್ದಾನೆ. ಹಾಗೆಯೇ ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಯನ್ನು ಪ್ರವೇಶಿಸ್ತಾ ಇದ್ದಾನೆ. ಅಂದರೆ ಸಿಂಹರಾಶಿಯವರಿಗೆ ಕೇತು ತಮ್ಮ ರಾಶಿಗೆ ಪ್ರವೇಶಿಸಿದಾಗ ಅನೇಕ ರೀತಿಯ ವಿಘ್ನಗಳನ್ನು ಎದುರಿಸಬೇಕಾದಂತಹ ಸ್ಥಿತಿಗತಿಗಳಿಗೂ ಬದ್ಧರಾಗಬೇಕಾದಂತಹ ಕಾಲಘಟ್ಟ ನಿರ್ಮಾಣ ಆಗಿಬಿಡತ್ತೆ. ಏಕೆಂದರೆ ಕೇತು ಅನ್ನುವಂಥದ್ದು ಅದು ಗಣೇಶನ ಸ್ವರೂಪ. ಗಣೇಶ ಯಾವತ್ತೂ ಯಾರು ಗಣೇಶನನ್ನು ಆರಾಧಿಸ್ತಾರೋ ಅಂಥವರನ್ನು ಅನೇಕ ರೀತಿಯಲ್ಲಿ ಸುಪ್ರೀತಗೊಳಿಸುವಂಥ ಕೆಲಸಕ್ಕೂ ಕೂಡ ಗಣೇಶ ಮುನ್ನುಗ್ತಾನೆ. ಹಾಗೆಯೇ ಈ ಕೇತು ಗ್ರಹದ ಮೂಲಕವಾಗಿ ಆಗಬಹುದಾದಂಥ ಒಳಿತು ಏನಂತಂದರೆ, ಮುಖ್ಯವಾಗಿ ಹಣದ ವಿಚಾರದಲ್ಲಿ ಎಲ್ಲ ರೀತಿಯ ಎಚ್ಚರಿಕೆಗಳನ್ನು ಇಟ್ಟುಕೊಂಡರೆ, ಇದೇ ಕೇತು ಯಾರ ಜಾತಕದಲ್ಲಿ ಮಂಗಳನ ಸುಸ್ವರೂಪವಾದಂತಹ ಒಂದು ಪ್ರಭಾವಳಿ ಇದೆಯೋ, ಅಂದರೆ ಪರ್ಟಿಕ್ಯುಲರ್ಲಿ ಈ ಒಂದು ಸಿಂಹರಾಶಿಯವರಿಗೆ ಕೇತು ದುಷ್ಟತನವನ್ನು ಮಾಡೋದಕ್ಕೆ ಬೇಕಾದಂತಹ ಎಲ್ಲ ತನ್ನ ಕ್ರೂರವಾದಂತಹ ಹಲ್ಲುಗಳೇನಿದೆ ಅದನ್ನು ಕಳೆದುಕೊಳ್ಳುವಂತಹ ಒಂದು ಸ್ಥಿತಿಯ ಮೂಲಕವಾಗಿ ಒಳಿತನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಆ ಪರ್ಟಿಕ್ಯುಲರ್ ಜಾತಕವನ್ನು ನಾವು ಅಭ್ಯಸಿಸಬೇಕಾದಂತಹ ವಿಚಾರ ಅಲ್ಲಿ ಸ್ಥಾಯಿಯಾಗಿರುತ್ತೆ. ಕೇತು ಸಿಂಹರಾಶಿಗೆ ಬಂದು ಕುಳಿತಿದ್ದಾನೆ ಅನ್ನೋ ಒಂದೇ ಕಾರಣಕ್ಕಾಗಿ ಹೆದರಬೇಕಾದಂತಹ ಸಂದರ್ಭ ಇರೋದಿಲ್ಲ. ಆದರೆ ರಾಹು ಮಾತ್ರ
ಯಾವ ಗ್ರಹಗಳ ಮೂಲಕವಾಗಿಯೂ ತನ್ನ ದುಷ್ಟತನವನ್ನು ತಡೆ ತಂದುಕೊಳ್ಳಬಹುದಾದಂತಹ ವಿಚಾರದಲ್ಲಿ ಸೋಲನ್ನು ಕಾಣಲಾರ. ಯಾಕೆಂತಂದರೆ ಆ ಒಂದು ಕಳತ್ರ ಸ್ಥಾನ ಅಂತಂದರೆ ಇದು ಜೀವನದ ಬಾಳ ಸಂಗಾತಿಯ ಬಗೆಗಿನ ಸ್ಥಳ. ಆ ಬಾಳ ಸಂಗಾತಿಯ ಸ್ಥಳ ಇವರಿಗೆ ಯಾವುದು ಅಂತಂದರೆ ಸಿಂಹರಾಶಿಯವರಿಗೆ ಅದು ಕುಂಭರಾಶಿಯಾಗಿರುತ್ತೆ. ಆ ಕುಂಭರಾಶಿಯಲ್ಲಿ ರಾಹುವಿನ ಪ್ರವೇಶವಾಗಿರುತ್ತೆ. ಕುಂಭರಾಶಿಯ ಯಜಮಾನ ಅಷ್ಟಮ ಶನಿ ಕಾಟವನ್ನು ಕೊಡುವಂಥ ಸ್ಥಳಕ್ಕೆ ಹೋಗುವುದರಿಂದ ವೈವಾಹಿಕ ಜೀವನ, ಒಂದು ಮದುವೆಯನ್ನು ಆಗಬೇಕು ಅನ್ನುವಂತಹ ವಿಚಾರಕ್ಕೆ ಬದ್ಧರಾಗಿ ಇರುವಂಥದ್ದು ಅಥವಾ ಬದ್ಧರಾಗದ ವಿಚಾರದಲ್ಲಿ ಮದುವೆ ಆದ ನಂತರದಲ್ಲಿ ಎದುರಿಸಬೇಕಾದ ಕಷ್ಟಕೋಟಲೆಗಳು ಅಥವಾ ಈಗಾಗಲೇ ವೈವಾಹಿಕ ಜೀವನವನ್ನು ಪ್ರವೇಶಿಸಿ ಅನೇಕ ಇರುಸು ಮುರುಸುಗಳನ್ನು ಅನುಭವಿಸ್ತಾ ಇರುವಂಥ ದಂಪತಿಗಳು ಬಹಳ ಎಚ್ಚರದಲ್ಲಿ ಇರಬೇಕಾದಂಥ ಕಾಲಘಟ್ಟವಾಗಿ ಸಿಂಹರಾಶಿಯವರಿಗೆ ನಿಂತುಕೊಳ್ಳುತ್ತೆ. ಹೆಣ್ಣು ಗಂಡಿನ ಸಂಬಂಧ ಹೇಗಿರುತ್ತೆ ಅಂತಂದರೆ ಅದು ಅದ್ಭುತವಾದಂತಹ ಒಂದು ಅಮೃತಮಯವಾದಂತಹ ಒಂದು ಕಲಶವನ್ನು ಕೂಡ ನಮಗೆ ಒದಗಿಸಿಕೊಡಬೇಕು. ಆದರೆ ಅವರಿಬ್ಬರ ನಡುವಿನ ಹಾರ್ದಿಕತೆಗೆ ಒಂದು ಸ್ವರೂಪದ ಧಕ್ಕೆ ಒದಗಿತ್ತು ಅಂತಾದರೆ ಆ ಸಂಸಾರವೇ ಅನೇಕ ರೀತಿಯ ಬೆಂಕಿಯನ್ನು, ಜ್ವಾಲಾಮುಖಿಯನ್ನು, ಲಾವಾರಸವನ್ನು ನೇರವಾಗಿ ನಮ್ಮ ಮೈಗೆ ತಂದು ಸಿಡಿಸುವಂತಹ ಅಥವಾ ಬೆಂಕಿಯನ್ನು ನಮ್ಮ ಏನು ಇವತ್ತು ಸೆರಗಿಗೆ ಬಿದ್ದ ಸೆರಗಿನಲ್ಲಿ ಕಟ್ಟಿಕೊಂಡಂಥ ಕೆಂಡ ಅಂತ ನಾವು ಹೇಳ್ತೇವೆ, ಹಾಗೆ ನಮ್ಮ ಸೆರಗಿಗೆ ಕಟ್ಟಿ ಹೋಗುವಂತಹ ಕೆಟ್ಟ ಸ್ಥಿತಿಯನ್ನು ಅವರು ನಿರ್ಮಾಣ ಮಾಡಿಬಿಡಬಹುದು. ಹಾಗಾಗಿ ಅನ್ಯೋನ್ಯತೆಯಿಂದಿರುವಂತಹ ದಂಪತಿಗಳು ಇವನ್ನೆಲ್ಲವನ್ನು ಒಂದು ರೀತಿಯಲ್ಲಿ ನಾವು ಎಚ್ಚರದಲ್ಲಿ ಇಟ್ಟುಕೊಂಡ್ರೆ ಎಲ್ಲರ ಮನೆಯ ಸಂದರ್ಭಗಳು ಕೂಡ ಒಂದೇ ರೀತಿಯ ಬೆಂಕಿಯಲ್ಲಿ ನರಳಿ ಬಿಡ್ತವೆ ಅಂತಲ್ಲ. ಆ ಜಾತಕದಲ್ಲಿ ಬೇರೆ ಯಾವ ಅಂಶಗಳು ಒಳಿತಿನ ವಿಚಾರಕ್ಕಾಗಿ ಬೇಕಾದಂಥ ಮುನ್ನುಡಿಯನ್ನು ಬರೆಯಬಲ್ಲದು ಅನ್ನುವಂಥ ಸಂದರ್ಭವನ್ನು ಕೂಡ ನಾವು ದಟ್ಟವಾಗಿ ನೆನಪಿಸ್ಕೊಳ್ಬೇಕಾಗತ್ತೆ ಅಥವಾ ನಿರ್ಧರಿಸ್ಕೊಳ್ಬೇಕಾಗತ್ತೆ. ಅದು ಜಾತಕದಲ್ಲಿ ಏನಿದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗುತ್ತದೆ. ಅಂತಹ ಒಂದು ಗ್ರಹಿಕೆಯನ್ನು ನಾವು ಮಾಡುವಂಥದ್ದಾದರೆ ಈ ಜಾತಕದವರಿಗೆ ವಿಶೇಷವಾಗಿ ಬುಧ ತನ್ನ ನೆರವನ್ನು ಕೊಡಲಿಕ್ಕೆ 2025ರ ಎಲ್ಲ 365 ದಿನಗಳು ಕೂಡ ತನ್ನ ಅನುಗ್ರಹ ಹಸ್ತವನ್ನು ಇವರ ಬಗೆಗಾಗಿ ಚಾಚಿಕೊಂಡಿರ್ತಾನೆ. ಎಲ್ಲಿ ಬುಧ ಇದ್ದಾನೋ, ಬುಧ ನಾವೇ ಉತ್ಪಾತ ರೂಪಿ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ, ಇವನು ಪರಮ ಒಂದು ಆ ಅದ್ಭುತವಾದಂತಹ ಒಂದು ಶೋಭೆಯಿಂದ, ದ್ಯುತಿ ಅಂದ್ರೇನು, ಬೆಳಕಿನಿಂದ ಪರಿಶುದ್ಧನಾಗಿ ಶೋಭಿಸುವಂಥವನು ಯಾರು? ಬುಧ. ಅದಕ್ಕಾಗಿ ಇವನು ಉತ್ಪಾತ ರೂಪಿ ಜಗತ್ತಾಂ, ಇವನ ಆ ರೂಪದಲ್ಲಿ ಅದ್ಭುತವಾದಂತಹ ಒಂದು ಸೌಂದರ್ಯ ಇದೆ. ಉತ್ಪಾತ ರೂಪಿ ಜಗತ್ತಾಂ ಚಂದ್ರಪುತ್ರೋ, ಚಂದ್ರನ ಮಗನಾದಂಥ ಇವನು ಮಹಾದ್ಯುತಿ. ಅಂದರೆ ಮಹಾದ್ಯುತಿ ಅಂದರೆ ಅನೇಕ ರೀತಿಯ ಒಳಿತಿನ ಬೆಳಕನ್ನು ಕೊಡಬಹುದಾದಂತಹ ದಟ್ಟ ಸಾಂದ್ರತೆಯನ್ನು ಇಟ್ಕೊಂಡಂಥವನು. ಇಂಥವನು ಏನಾಗಿದ್ದಾನೆ, ಸೂರ್ಯನಿಗೆ ಇವನು ಮಿತ್ರನಾಗಿದ್ದಾನೆ. ಸೂರ್ಯನ ಮಿತ್ರತ್ವವನ್ನು ಪಡೆದಂತಹ ಬುಧ ಏನು ಮಾಡ್ತಾನೆ, ಸೂರ್ಯನ ಮಿತ್ರತ್ವ ಬುಧನಿಗೆ ಎಲ್ಲಿ ಒದಗಿತೋ ಅಂದರೆ ಬುಧಾದಿತ್ಯ ಯೋಗ ಯಾರಿಗೆ ಒದಗಿದೆಯೋ, ಸಿಂಹರಾಶಿಯವರಿಗೆ ಬುಧಾದಿತ್ಯ ಯೋಗ ಇದೆ ಅಂತಾದರೆ ಬುಧನ ಮೂಲಕವಾಗಿ ಅನೇಕ ರೀತಿಯ ಒಳಿತುಗಳನ್ನು, ಕಷ್ಟದ ಇನ್ನಿಲ್ಲದ ರೀತಿಯ ಬಿರುಗಾಳಿ ಅಥವಾ ಆ ಒಂದು ಸುಂಟರ ಗಾಳಿ ಇಲ್ಲಿ ಬೀಸ್ತಾ ಇದ್ದರೂ ಕೂಡ ಆ ಬುಧ ಮತ್ತು ಸೂರ್ಯರ ಅನ್ಯೋನ್ಯತೆಯ ಫಲವಾದಂತಹ ಬೌದ್ಧಿಕವಾದಂತಹ ಶಕ್ತಿಯ ಮೂಲಕವಾಗಿ ಅನೇಕ ರೀತಿಯ ಕೆಟ್ಟದ್ದನ್ನು ನಿವಾರಿಸಿಕೊಳ್ಳಬಹುದಾದಂತಹ ಚೈತನ್ಯವನ್ನು ಇವರು ಪಡೆಯಬಹುದಾಗಿದೆ. ಆದರೆ ಇವರ ಜಾತಕದಲ್ಲಿ ಅದನ್ನು ಗಮನಿಸಬೇಕು. ಯಾವ ರೀತಿಯಲ್ಲಿ ಬುಧಾದಿತ್ಯರು ತಮ್ಮದೇ ಆದಂತಹ ಸಂಯೋಜನೆಯನ್ನು ಅಥವಾ ಆ ಸಂಯೋಜನೆಯ ಮೂಲಕವಾದಂತಹ ಒಳಿತುಗಳನ್ನು ಈ ರಾಶಿಯವರಿಗೆ ಕೊಡಬಹುದು ಅನ್ನುವಂಥದ್ದಕ್ಕೆ ನಾವು ಅಲ್ಲಿ ಗಟ್ಟಿಯಾಗಿ ಪರಿಶೀಲಿಸಬೇಕಾದಂಥ ಅವಶ್ಯಕತೆ ಇರುತ್ತೆ. ಹಾಗಾಗಿ ಗಟ್ಟಿಯಾದಂತಹ ಬುಧ, ಗಟ್ಟಿಯಾದಂತಹ ಸೂರ್ಯ ಸಿಂಹರಾಶಿಯವರ ಸಂದರ್ಭದ ಜಾತಕದಲ್ಲಿ, ಮೂಲ ಜಾತಕದಲ್ಲಿ ಹದಿಗಟ್ಟಿದ್ದರೆ ಒಂದು ಶೋಭೆಯನ್ನು ತರಬಹುದಾದಂಥ ಧರ್ಮಕರ್ಮಾಧಿಪ ಯೋಗವನ್ನು ಅಥವಾ ಇನ್ನು ಯಾವುದೇ ರೀತಿಯ ಯೋಗ ಇರಲಿ, ಅನೇಕ ರೀತಿಯ ರಾಜಯೋಗಗಳು ಬುಧ ಮತ್ತು ಸೂರ್ಯನ ಕಾರಣಕ್ಕಾಗಿ ಒದಗಿ ಬರುವಂಥ ವಿಶೇಷತೆ ಸಾಧ್ಯವಾಗುತ್ತೆ. ವೃಷಭ ರಾಶಿಯವರಿಗೆ ಅಸಾಧ್ಯತೆ ಇರುತ್ತೆ, ತುಲಾರಾಶಿಯವರಿಗಿರುತ್ತೆ. ತುಲಾರಾಶಿಯವರಿಗೆ ಸೂರ್ಯ ದುಷ್ಟನಾದರೂ ಕೂಡ ಬುಧನ ಒಂದೇ ಒಂದು ಕಾರಣಕ್ಕಾಗಿ ಅನೇಕ ರೀತಿಯ ತನ್ನದೇ ಆದಂತಹ ದುಷ್ಟತನವನ್ನು ಒಳಿತಿಗೆ ಬೇಕಾದಂತಹ ಒಂದು ಚಿನ್ನದ ಅದಿರನ್ನಾಗಿ ರೂಪಿಸಿಕೊಡಬಹುದಾದಂತಹ ಕರುಣಾಳು ಆದಂತಹ ಒಂದು ಹೃದಯವನ್ನು ಈತ ಮಿಡಿತಾನೆ. ಹಾಗಾಗಿ ಈ
ಶನಿ ಕಾಟ ಬಂದುಬಿಡ್ತು, ಅಷ್ಟಮ ಶನಿ ಕಾಟದ ತೊಂದರೆ ಎದುರಾಗಿ ಬಿಡ್ತು ಅನ್ನುವ ಒಂದೇ ಕಾರಣಕ್ಕಾಗಿ ಈ ಒಂದು ಸಿಂಹ ರಾಶಿಯವರು ಯೋಚಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಆದರೂ ವಿಶೇಷವಾಗಿ ರಾಜಕಾರಣಿಗಳು ಅಥವಾ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಇರಬಹುದಾದಂತಹ ಈ ನಾವೇನು ಹೇಳ್ತೀವಿ ಈ IAS ಆಫೀಸರ್ಸ್ ಅಥವಾ KS ಆಫೀಸರ್ಸ್, ಈ ಒಂದು ಸಾಂವಿಧಾನಿಕ ಪೋಸ್ಟ್ನಲ್ಲಿ ಬಹಳ ಗಂಭೀರವಾಗಿ ತಮ್ಮನ್ನು ತೊಡಗಿಸ್ಕೊಳ್ಬೇಕಾದಂಥ ಜನ ಏನಿರ್ತಾರೆ, ಇವರು ಸಿಂಹರಾಶಿಯವರಾದರೆ ಈ ಒಂದು ವರ್ಷ 2025ನಲ್ಲಿ ಅನೇಕ ರೀತಿಯ ಎಚ್ಚರಿಕೆಗಳನ್ನು ಹೊಂದಿರಬೇಕಾದಂಥ ಒಂದು ಅನಿವಾರ್ಯತೆ ಈ ರಾಶಿಯವರಿಗಿರುತ್ತೆ. ಯಾಕೆಂದರೆ ಇವೆಲ್ಲ ಪ್ರಭಾವಶಾಲಿ ವಲಯವನ್ನು ಹೊಂದಿದಂತಹ ಕೆಲಸದ ಸಂದರ್ಭದಲ್ಲಿ ಏನು ಮಾಡ್ತವೆ, ಈ ವಶೀಲಿಯ ಮೂಲಕ ಈ ಜನರನ್ನು ಹೇಗೆ ಬಳಸಿಕೊಳ್ಳಬಹುದು ಅನ್ನುವುದಕ್ಕೆ ಮುಮ್ಮುಖವಾಗುವಂಥ ಆ ಒಂದು ಅಂದರೆ ನರಿ ಬುದ್ಧಿಯ ಜನರ ಮೂಲಕವಾಗಿ ತೊಂದರೆಗೆ ಸಿಲುಕು ಹಾಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಕಳತ್ರ ಸ್ಥಾನ ಅದರ ಯಜಮಾನನಾದಂತಹ ಶನೈಶ್ಚರ ಕಾಟವನ್ನು, ಅಷ್ಟಮ ಶನಿ ಕಾಟವನ್ನು ಕೊಟ್ಟಂತಹ ಸಂದರ್ಭ ಇದಾಗಿರೋದ್ರಿಂದ ಪ್ರತ್ಯಕ್ಷವಾಗಿ ಅನಿರೀಕ್ಷಿತವಾಗಿ ಇವತ್ತು ನಾವು ಅನೇಕ TVಗಳಲ್ಲಿ ನಾವು ಗಮನಿಸ್ತೇವೆ, ಯಾವುದೋ ರೀತಿಯ ಗಂಡಸರಿಗೆ ಹೆಣ್ಣೇ ಮಾಯಿಯಾಗಿ, ಹೆಣ್ಣು ಮಕ್ಕಳಿಗೆ ಗಂಡೇ ಮಾಯಿಯಾಗಿ ಯಾವ ರೀತಿಯಲ್ಲಿ ತೊಂದರೆಯನ್ನು ತರ್ತವೆ ಅಂತ. ಹಾಗಾಗಿ ಈ ಒಂದು ಆ ಸಿಂಹರಾಶಿಯ ಜನ ಪುರುಷರಾದರೆ ಸ್ತ್ರೀಯರ ಬಗೆಗೂ, ಸ್ತ್ರೀಯರಾದರೆ ಪುರುಷರ ಬಗೆಗೂ ಹೆಚ್ಚಿನ ಎಚ್ಚರವನ್ನು ಹೊಂದಲೇಬೇಕಾದಂತಹ ಕಾಲಘಟ್ಟವಾಗಿದೆ. ಇಲ್ಲದೆ ಹೋದರೆ 2025ರಲ್ಲಿ ಒಂದಲ್ಲ ಒಂದು ರೀತಿಯ ತೊಂದರೆಗಳಿಗೆ ಈ ಉಭಯಲಿಂಗಿಗಳ ಮೂಲಕವಾಗಿ ಹೊಂದೋದಕ್ಕೆ ಸಾಧ್ಯವಾಗುವಂಥ ದುರ್ಭರ ಸ್ಥಿತಿ ನಿರ್ಮಾಣವಾಗಿಬಿಡ್ಬೋದು. ಹಾಗೆಯೇ ವಾಹನ ಸಂಚಾರದ ಸಂದರ್ಭದಲ್ಲೂ ಕೂಡ ಎಚ್ಚರವಾಗಿರಬೇಕು. ಅನೇಕರು ಹೇಳ್ತಾರೆ ವಾಹನದಿಂದ ಎಚ್ಚರ ಇರಬೇಕು ಅಂತ ಹೇಳಿದಾಗ ಏನು ಹೇಳ್ತಾರೆ, ನಾವು ಡ್ರೈವ್ ಮಾಡೋದಿಲ್ಲ, ನಮ್ಮ ಡ್ರೈವರ್ ಇದ್ದಾನೆ. ಅದಲ್ಲ ಅದರಲ್ಲಿ ಸಂಗತಿ. ಡ್ರೈವ್ ಮಾಡ್ತಾನೋ, ಮಗ ಡ್ರೈವ್ ಮಾಡ್ತಾನೋ, ಅಥವಾ ಇನ್ಯಾರೊಬ್ಬರ ಡ್ರೈವ್ ಮಾಡ್ತಾರೋ ಅಲ್ಲ. ಆ ವಾಹನದಲ್ಲಿ, ನೀವಿರುವಂಥ ವಾಹನದಲ್ಲಿ ಸರ್ರನೆ ಅಪಘಾತವಾಗೋದಕ್ಕೆ ಸಾಧ್ಯವಾಗುವಂಥ ವಿಚಾರ ಸೃಷ್ಟಿ ಆಗಿಬಿಡಬಹುದು. ಯಾರಿಗೂ ಆಗೋದು ಬೇಡ, ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ವಿಚಾರ ಸಂಭವಿಸುವಂತಹ ಸಂದರ್ಭ ಇರೋದರಿಂದ ಆ ತಾಳ್ಮೆಯೇ ಪ್ರಧಾನ ಅನ್ನುವಂಥದ್ದನ್ನು, ಎಲ್ಲ ರೀತಿಯ ಎಚ್ಚರಿಕೆಯನ್ನು ಹೊಂದಬೇಕಾದಂತಹ ವಿಚಾರವನ್ನು, ಹಾಗೂ ಆ ಬೌದ್ಧಿಕವಾದಂತಹ ಪರಾಕಾಷ್ಠೆಯ ಅಥವಾ ಎಚ್ಚರದ ಒಂದು ರೀತಿಯ ಯಾವಾಗಲೂ ನೆಗೆಟಿವ್ ವಿಚಾರಗಳನ್ನೇ ಯೋಚಿಸ್ತಾ ಇರಬೇಕು, ಎಲ್ಲಿ ತೊಂದರೆ ಹಾಗಲ್ಲ. ಯಾವ ವಿಚಾರಕ್ಕೆ ಆಗಲಿ ನಿಮ್ಮದೇ ಆದಂಥ ನಿರ್ಧಾರಕ್ಕೆ ಬರುವ ಮುನ್ನ ಅಥವಾ ಯಾವುದೇ ವಿಚಾರವಿರಲಿ ನಿಮ್ಮ ಸಿಗ್ನೇಚರನ್ನು ಹಾಕಬೇಕಾದಂಥ ಸಂದರ್ಭ ಬಂದಾಗ, ಅಥವಾ ಬ್ಯಾಂಕ್ ವ್ಯವಹಾರದ ಸಂದರ್ಭದಲ್ಲಿ, ಅಥವಾ ನಾವಿವತ್ತು ಏನು ಈ ನಮ್ಮ ಮೊಬೈಲ್ಗಳಲ್ಲಿ ಯಾವುದೋ ಬೇಕಿರದಂತಹ ಲಿಂಕನ್ನು ಒತ್ತುವಂಥದ್ದು ಅಥವಾ ಯಾವುದೋ ಕರೆಯನ್ನು ಸ್ವೀಕರಿಸುವಂಥದ್ದು ಇಂತಹದ್ದನ್ನು ಯುಕ್ತ ರೀತಿಯಲ್ಲಿ ಯೋಚಿಸಿ ಮಾಡುವುದರ ಮೂಲಕವಾಗಿ ಅನೇಕ ರೀತಿಯ ಅಪಾಯಗಳನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿದೆ. ಈ ಅಪಾಯವನ್ನು ತಪ್ಪಿಸುವುದಕ್ಕಾಗಿ ನಿಮ್ಮ ಪ್ರಯತ್ನಗಳನ್ನು ಮಾಡಿಕೊಂಡಾಗ ಬೀಸುವ ದೊಣ್ಣೆ ತಪ್ಪಿದರೆ 1000 ವರ್ಷ ಆಯುಸ್ಸು ಅನ್ನುವಂಥ ನಮ್ಮ ಮಾತೇನಿದೆ ಅದು ಸತ್ಯ ಆಗುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ 2025 ಸೂರ್ಯ ಬುಧರ ಮೂಲಕ ಒಳಿತನ್ನೇ ನಿಮಗೆ ನಿರ್ಮಿಸಲಿ. ಸಿಂಹರಾಶಿಯವರು 7 ಈ ವರ್ಷದ ಶುಭ ಸಂಖ್ಯೆಯಾಗಿ ಸ್ವೀಕರಿಸಬೇಕು. 7ರ ಮೂಲಕವಾಗಿ ಅನೇಕ ರೀತಿಯ ಸಕಾರಾತ್ಮಕವಾದಂಥ ವಿಚಾರ ನಿಮಗೆ ಸಹಾಯ ಮಾಡಲಿಕ್ಕೆ ಬೇಕಾದಂತಹ ತನ್ನ ಹಸ್ತವನ್ನು ಚಾಚೋದಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ. ಹಾಗೆಯೇ ಇವರು ಹವಳವನ್ನು ಧರಿಸುವುದರ ಮೂಲಕ, ಹವಳ ಇದು ನವರತ್ನಗಳಲ್ಲೇ ಬರುವಂಥದ್ದು, ಈ ಶುದ್ಧವಾದಂತಹ ಹವಳವನ್ನು 1 ವರ್ಷದ ಕಾಲ ಧರಿಸುವಂಥದ್ದನ್ನು, ಅದು ತಾಮ್ರದಲ್ಲಿ ಧರಿಸಬೇಕು. ಅನೇಕ ರೀತಿಯಲ್ಲಿ ಮಂಗಳನ ಮೂಲಕವಾಗಿ ದಕ್ಕಬೇಕಾದಂಥ ಒಳಿತುಗಳು ಈ ರಾಶಿಯವರಿಗೆ ಸಿಗೋದಕ್ಕೆ ಅನುಕೂಲವಾಗುತ್ತೆ. ಯಾಕೆಂದರೆ ಮಂಗಳ ಇವರಿಗೆ ಯೋಗಕಾರಕ. ಮಂಗಳ ಮೂಲ ಜಾತಕದಲ್ಲಿ ಶನೈಶ್ಚರನ ಅಥವಾ ರಾಹುವಿನ ಅಥವಾ ಕೇತುವಿನ ಬಾಧೆಯಲ್ಲಿ ಇದ್ದಾಗ, ಅಥವಾ ಸೂರ್ಯನ ದಳ್ಳುರಿಯಲ್ಲಿ ಮಂಕಾದಾಗ, ಅಸ್ತಂಗತ ದೋಷ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆಯೇ ಶುಕ್ರನ ಜೊತೆಗಿನ ಅವನ ಸಂಬಂಧದ ವಿಚಾರದಲ್ಲೂ ಕೂಡ ಆ ತುಕ್ಕು ಹಿಡಿದಂತಹ ಕೊಂಡಿಗಳು ಅಲ್ಲಿ ಇದ್ದಾವೆ ಅಂತಾದರೆ, ವಿಶೇಷವಾಗಿ ಹೆಣ್ಣು ಗಂಡುಗಳ ನಡುವಿನ ತಾಪತ್ರಯಗಳು ಹರಳುಗಟ್ಟೋದಕ್ಕೆ ಸಾಧ್ಯ ಇರುತ್ತೆ. ಈ ಎಲ್ಲ ವಿಚಾರಗಳನ್ನು ಗಮನಿಸಿ
ನಾನು ಹೇಳ್ತಾ ಇರುವಂಥದ್ದು ಹವಳವನ್ನು ಹಾಕಿಕೊಳ್ಳುವುದರ ಮೂಲಕ ಅನೇಕ ಅಪಾಯಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ನಮಸ್ಕಾರ.